ಅಕ್ಕಿ ದರ ತುಂಬಾ ಏರಿಕೆ ಆಗ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಈಗ ಹೊಸದಾಗಿ ಒಂದು ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾ ಇದೆ. ಭಾರತ್ ಬ್ರ್ಯಾಂಡ್ ರೈಸ್ ಅಂತ ಹೇಳಿ ಇಂದಿನಿಂದ ಕೇಂದ್ರ ಸರ್ಕಾರದ ಈ ಭಾರತ್ ಅಕ್ಕಿ ಲಭ್ಯವಾಗಲಿದೆ. 1 ಕೆಜಿ ಅಕ್ಕಿಗೆ ಕೇವಲ 29 ರೂಪಾಯಿಗೆ ಸಿಗುತ್ತೆ. ಸೊ ಇವತ್ತು ಸಂಜೆ BSY ನಿವಾಸದ ಬಳಿ ರಾಜ್ಯದಲ್ಲಿ ಅದಕ್ಕೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. 5 ಹಾಗೂ 10 ಕೆಜಿಯ ಬ್ಯಾಗ್ಗಳಲ್ಲಿ ಇದು ಸಿಗುತ್ತೆ. 1 ಕೆಜಿ ಸಿಗಲ್ಲ, 5 10 ಕೆಜಿ ಇದೆಲ್ಲ ಸಿಗುತ್ತೆ. ಯಶವಂತಪುರದ NCCF ಗೋಡೌನ್ನಿಂದ ಮೊಬೈಲ್ ವ್ಯಾನ್ಗಳಲ್ಲೂ ಕೂಡ ವಿತರಣೆ ಮಾಡಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಾದ್ಯಂತ ಸಂಚರಿಸಿ ಈ ಅಕ್ಕಿಯನ್ನ ಮಾರಾಟ ಮಾಡಲಿದ್ದಾರೆ. ಈಗಾಗಲೇ ಕೆಜಿಗೆ 27 ರೂಪಾಯಿನಂತೆ ಗೋಧಿ ಹಿಟ್ಟು ಸಿಗ್ತಾ ಇದೆ. ಬೇಳೆಯನ್ನ ಕೂಡ 60 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಅಕ್ಕಿಯನ್ನ ಕೂಡ 29 ರೂಪಾಯಿಗೆ ಮಾರಾಟವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ದರ ಹೆಚ್ಚಿಗೆ ಆಗಿದೆ, ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾ ಇದ್ರು. ತುಂಬ ಜನರಿಗೆ ಕಷ್ಟ ಆಗಬಾರ್ದು, ಮಧ್ಯಮ ವರ್ಗದವರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ. ಕಾರಣ BPL ಕಾರ್ಡ್ದಾರರಿಗೆ 5 ಕೆಜಿ ಅಕ್ಕಿ ಸಿಗ್ತಾ ಇದೆ. ಅದರಲ್ಲಿ 3 ಕೆಜಿ ಅಕ್ಕಿ ಜೊತೆಗೆ 2 ಕೆಜಿ ಬೇಳೆ, ಇನ್ನೂರು ಈ ಥರ ಎಲ್ಲ BPL ಆದರೂ ಸಿಗುತ್ತೆ. ಆದರೆ BPL ಇಲ್ಲದೆ ಇರುವಂಥವ್ರಿಗೂ ಕೂಡ ಅಕ್ಕಿ ಕಡಿಮೆ ದರಕ್ಕೆ ಸಿಗಬೇಕು ಅನ್ನುವಂಥ ಆಸೆ ಬಹಳಷ್ಟು ಜನಕ್ಕಿತ್ತು. ಹಾಗಾಗಿ ಈಗ 29 ರೂಪಾಯಿಗೆ ಕೆಜಿಯನ್ನು ಕೊಡ್ತಾ ಇದ್ದಾರೆ. ಭಾರತ್ ರೈಸ್ ಅಂತ ಅದಕ್ಕಿಟ್ಟಿದ್ದಾರೆ. ಇವತ್ತು ಸಂಜೆಯಿಂದ ಇದು ಸಿಗುತ್ತೆ. ಈಗಾಗಲೇ 27 ರೂಪಾಯಿಗೆ ಗೋಧಿ ಹಿಟ್ಟೆಲ್ಲ ಸಿಕ್ಕಿದೆ. 60 ರೂಪಾಯಿಗೆ ಬೇಳೆಯನ್ನು ಕೂಡ ಮಾರಾಟ ಮಾಡಿದ್ದಾರೆ. ಸೊ ಈಗ ನನ್ನ ಸಹೋದ್ಯೋಗಿ ಅರುಣ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ಭಾರತ್ ರೈಸ್ ಭಾರಿ ನಿರೀಕ್ಷೆ ಹುಟ್ಟು ಹಾಕ್ತಾ ಇದೆಯಾ? ಜನ ಕಾಯ್ತಾ ಇದ್ದಾರಾ ಈ ರೈಸನ್ನು ತೆಗೆದುಕೊಳ್ಳೋಕೆ? ಹೇಗಿದೆ? ಎಸ್ ಸರ್, ದಿನದಿಂದ ದಿನಕ್ಕೆ ಅಕ್ಕಿಯ ಬೆಲೆ ಗಗನಕ್ಕೇರ್ತಾ ಇದೆ. ಅದರಲ್ಲೂ ಕೂಡ ರೈಸನ್ನೇ ನಾವು ತೆಗೆದುಕೊಳ್ಳೋದಾದ್ರೆ 60 ರೂಪಾಯಿ 70 ರೂಪಾಯಿ ಇದೆ. ಇನ್ನು ರಾಜಮುಡಿ ಅಕ್ಕಿ ಅಂತೂ 100 ರೂಪಾಯಿ ದಾಟಿದೆ. ಹೀಗಾಗಿ ಅಕ್ಕಿಯನ್ನ ಕೊಳ್ಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿಯೂ ಕೂಡ ಮಧ್ಯಮ ವರ್ಗದ ಜನ ಸಾಕಷ್ಟು ಜನ ಇದ್ರು. ಜೊತೆಗೆ BPL ಕಾರ್ಡ್ ಇಲ್ಲದೆ ಇರೋರು, ಜೊತೆಗೆ APL ಕಾರ್ಡ್ಗಳು ಇಲ್ಲದೆ ಇರೋರು ಕೂಡ ಕಡಿಮೆ ಬೆಲೆಗೆ ಅಕ್ಕಿಯನ್ನ ಕೊಳ್ಳಿಕ್ಕೂ ಕೂಡ ಅನೇಕ ಜನ ಕಾಯ್ತಾ ಇದ್ರು. ಹೀಗಾಗಿ ಇವತ್ತು ಬಹು ನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ಭಾರತ್ ಬ್ರ್ಯಾಂಡ್ ರೈಸ್ 29 ರೂಪಾಯಿ ಕೆಜಿಗೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ಕೇಂದ್ರದಲ್ಲಿ ಕೂಡ ಆಹಾರ ಸಚಿವರು ಈ ಒಂದು ಅಕ್ಕಿಯ ವಿತರಣೆಗೆ ಚಾಲನೆಯನ್ನ ಕೊಟ್ಟಂತಹ ನಂತರದಲ್ಲಿ ಇವತ್ತು ಮಧ್ಯಾಹ್ನ 4 ಗಂಟೆಗೆ ಮಾಜಿ CM ಯಡಿಯೂರಪ್ಪನವರು ಈ ಒಂದು ಭಾರತ್ ಅಕ್ಕಿ ವಿತರಣೆಗೂ ಕೂಡ ಚಾಲನೆಯನ್ನ ಕೊಡ್ತಾರೆ. 5 ಕೆಜಿ ಮತ್ತು 10 ಕೆಜಿ ಬ್ಯಾಗ್ಗಳಲ್ಲಿಯೂ ಕೂಡ ಈ ಒಂದು ಅಕ್ಕಿಯನ್ನ ಮಾರಾಟವನ್ನ ಮಾಡ್ತಾರೆ. ಮೊದಲನೇ ಹಂತದಲ್ಲಿ 5 ಲಕ್ಷ ಟನ್ ಅಕ್ಕಿಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಜೊತೆಗೆ ಬೆಂಗಳೂರಿಗೆ ಇವತ್ತು ಬೆಂಗಳೂರಿನಲ್ಲಿ ಮಾತ್ರ ಸಿಗಲಿದೆ. ನಾಳೆಯಿಂದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಈ ಒಂದು ಭಾರತ್ ಬ್ರ್ಯಾಂಡ್ ನ ರೈಸ್ ಕೂಡ ಸಿಗ್ತಾ ಇದೆ. ಬೆಂಗಳೂರಿನ ಒಂದು 100 ಮೊಬೈಲ್ ವ್ಯಾನ್ಗಳ ಮೂಲಕ ವಿವಿಧ ಏರಿಯಾಗಳಲ್ಲಿಯೂ ಕೂಡ ಈ ಒಂದು ಅಕ್ಕಿಯನ್ನ ತಲುಪಿಸಲಿಕ್ಕೆ ಯಶವಂತಪುರದ NCCF ಗೋಡನ್ ಮೂಲಕ ಈ ಒಂದು ಅಕ್ಕಿ ತಲುಪ್ತಾ ಇದೆ. ಅರುಣ್, ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.